Hello friends, welcome back to the session. Current electricity part 5. So now last session ಅಲ್ಲಿ ಏನು ಕಲ್ತಿದ್ವಿ cells in series and parallel, Kirchhoff rules and Wheatstone bridge. So ಇವತ್ತೇನು ಕಲಿಯೋಣ ಅಂದ್ರೆ meter bridge, potentiometer and ಕೆಲವೊಂದು ಪ್ರಾಬ್ಲಮ್ಸ್. ಸೊ ಫಸ್ಟ್ ನಾವು ನಿನ್ನೆ ಡಿಸ್ಕಸ್ ಮಾಡಿದ Wheatstone bridge ಮೇಲೆ ಒಂದು ಪ್ರಾಬ್ಲಮ್ ನ ಸ್ಟಡಿ ಮಾಡೋಣ. ಸೊ ಕ್ವಶನ್ ಏನಂದ್ರೆ 4 arms of the Wheatstone bridge have 4 following resistance. That is AB is equal to 100 ohms, BC is equal to 10 ohms, CD is equal to 5 ohm and DA is equal to 60 ohms. A galvanometer of 15 ohm resistance is connected across this BD. Calculate the current through the galvanometer when the potential difference of 10 volt is maintained across AC. So ಈ ಕ್ವಶನ್ ನ ಹೇಗೆ ಸಾಲ್ವ್ ಮಾಡೋದಂದ್ರೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನ್ ಕೇಳಿದಾನೆ ಇಲ್ಲಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿಸ್ ಗ್ಯಾಲ್ವನೋಮೀಟರ್ ಅಂತ ಕೇಳಿದಾರೆ. ಸೊ ಬಟ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಆಕ್ಸಿಡೆಂಟ್ಲಿ 0 ಅಂತ ಬರ್ದ್ಬಿಟ್ಟಾರೆ, ಯಾಕಂದ್ರೆ ಇದು ಬ್ಯಾಲೆನ್ಸ್ ಆಗಿರುತ್ತೆ ಅಂತ ತಿಳ್ಕೊಂಡು. ಬಟ್ ನಾವು ಫಸ್ಟ್ ಕಂಡೀಷನ್ ಚೆಕ್ ಮಾಡ್ಬೇಕು, ದಟ್ ಈಸ್ adjacent sides the resistors ಏನಿದೆ ಅದ್ರ ರೇಷಿಯೋ ಶುಡ್ ಬಿ ಈಕ್ವಲ್ ಟು ಅದರ್ adjacent side ರೇಷಿಯೋ. ಇದ್ರಲ್ಲಿ ಈ ಕೇಸ್ ಅಲ್ಲಿ ಅದು ಈಕ್ವಲ್ ಇಲ್ಲ. ಸೊ ನಾವೀಗ ಕಿರ್ಚಾಫ್ ರೂಲ್ ಅಪ್ಲೈ ಮಾಡೋಣ. ಯಾವ ರೂಲ್? ಕಿರ್ಚಾಫ್ ಯಾವ ರೂಲ್? ಪೊಟೆನ್ಶಿಯಲ್ ರೂಲ್. ಸೊ ಲೂಪ್ ರೂಲ್. ಸೊ ನಾ ಇದ್ರಲ್ಲಿ ಕ್ಲಾಕ್ ವೈಸ್ ಗಾಗಿ ಏನಾದರೂ ರೂಲ್ ಲೂಪ್ ಹಾಕಿದ್ರೆ ಹೀಗೆ ಕ್ಲಾಕ್ ವೈಸ್ ಅಲ್ಲಿ, ಸೊ ಇಟ್ ವಿಲ್ ಬಿ ಸೇಮ್ ಡೈರೆಕ್ಷನ್ 100 ಓಮ್ ಮತ್ತೆ ಕರೆಂಟ್ ಡೈರೆಕ್ಷನ್ ನಾನು ಹೋಗ್ತಿರೋ ಡೈರೆಕ್ಷನ್ ಸೇಮ್ ಡೈರೆಕ್ಷನ್, ದಟ್ ಈಸ್ ದೇರ್ ಫಾರ್ minus 100 into I1, then minus same direction, that is minus 15 into IG. ಈ ಸರಿ opposite direction, that is 60 into I2 which is equal to 0. So simplify ಮಾಡಿದ್ರೆ ನನ್ನ ಮೈನಸ್ ಇಂದ ಸುಮ್ಮನೆ ಜಸ್ಟ್ ಮಲ್ಟಿಪ್ಲೈ ಮಾಡ್ತೀನಿ ಮೈನಸ್ ಇಂದ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 20 I1 plus 3 IG plus 12 I2. ನೆಕ್ಸ್ಟ್ ಇನ್ ಮೆಶ್ BD-CB. ಸೊ ಈ ಮೆಶ್ BD-CB. ಸೊ ಇದರಲ್ಲೂ ನಾನು ಕ್ಲಾಕ್ ವೈಸ್ ಆಗಿ ಲೂಪ್ ನ ತಗೋತೀನಿ. ಸೊ ಇಟ್ ವಿಲ್ ಬಿ 15 IG ಅಂದ್ರೆ ಯಾಕಂದ್ರೆ ಆಪೋಸಿಟ್ ಡೈರೆಕ್ಷನ್ ಹೋಗ್ತಾ ಇದೀನಿ, ಅಂಡ್ minus I1 minus IG into 10 ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ ಅದಕ್ಕೆ. ದೆನ್ ಅಗೇನ್ ಆಪೋಸಿಟ್ ಡೈರೆಕ್ಷನ್, ಸೊ 5 into I2 plus IG is equal to 0. ಸೊ ಇನ್ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಇದು ಸಿಗುತ್ತೆ. ನೆಕ್ಸ್ಟ್ ಇನ್ ಮೆಶ್ ADCEA ಅಂದ್ರೆ ಈ ಔಟರ್ ಮೆಶ್ ADCEA ಇನ್ವಾಲ್ವಿಂಗ್ ದಿಸ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನಾವು ಕಿರ್ಚಾಫ್ ರೂಲ್ ಅಪ್ಲೈ ಮಾಡ್ಬೇಕಾದ್ರೆ ಸೊ ಒಂದು ಸರ್ಕ್ಯೂಟ್ ಅಲ್ಲಿ ಇರತಕ್ಕಂತ ಎಲ್ಲಾ ಸರ್ಕ್ಯೂಟ್ ಎಲಿಮೆಂಟ್ಸ್ ಏನು ನಾವು ಈಕ್ವೇಶನ್ ಬರೀತೀವಲ್ಲ ಅದ್ರಲ್ಲಿ ಇರಬೇಕು, ಒಂದು ಕೂಡ ಮಿಸ್ ಮಾಡಂಗಿಲ್ಲ. ಏನಕ್ಕಂದ್ರೆ ಒಂದು ಮಿಸ್ ಮಾಡಿದ್ರು ನಮ್ಗೆ ವ್ಯಾಲ್ಯೂಸ್ ಕಮ್ಮಿ ಬರುತ್ತೆ. ಸೊ ನಾವು ಈ ಥರ್ಡ್ ಲೂಪ್ ನ ತಗೊಂಡ್ರೆ ವಿ ವಿಲ್ ಗೆಟ್ minus 60 into I2 minus I2 plus IG into 5 plus 10. ಸಾಲ್ವ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ 13 I2 plus IG is equal to 2. and solving equation 2 and equation 1. ಸೊ equation 2 ನ ಮತ್ತೆ 1 ನ ನಾವು ಸಾಲ್ವ್ ಮಾಡಿದ್ರೆ ಸೊ ನಾ ಇದನ್ನ 10 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಏನಕ್ಕಂದ್ರೆ ಈ 20 I1 ಎಲಿಮಿನೇಟ್ ಆಗೋಗುತ್ತೆ. ಸೊ ನಮಗೆ ಒನ್ ವೇರಿಯಬಲ್, ಸೊ ಈಕ್ವೇಶನ್ ಇನ್ ಒನ್ ವೇರಿಯಬಲ್ ಸಿಗುತ್ತೆ. ಸೊ 2 ವೇರಿಯಬಲ್ ಸಿಗುತ್ತೆ, ಯಾಕಂದ್ರೆ ಇಲ್ಲಿ ಈಕ್ವೇಶನ್ ಇನ್ 3 ವೇರಿಯಬಲ್ಸ್ ಇತ್ತು. ಸೊ ನಮಗೆ ನೆಕ್ಸ್ಟ್ ಈಕ್ವೇಶನ್ ಇನ್ 2 ವೇರಿಯಬಲ್ ಸಿಗುತ್ತೆ. ಸೊ ನಾವು ಇದು ಸಾಲ್ವ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಏನ್ ಸಿಗುತ್ತೆ I2 is equal to 31.5 into IG. ದೆನ್ ಇದನ್ನ ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈಕ್ವೇಶನ್ 3 ಅಲ್ಲಿ we will get 410.5 IG is equal to 2, therefore IG is equal to 4.87 milliampere. So next concept meter bridge. So meter bridge ಅಂತ ಏನ ಕರಿತೀವಿ ಅಂದ್ರೆ ಹೇಳ್ತೀನಿ meter bridge ಏನಂತ. ಸೊ meter bridge is based upon the principle of Wheatstone bridge. ಸೇಮ್ Wheatstone bridge ಕಾನ್ಸೆಪ್ಟ್ ಅಂದ್ರೆ ನಾಲ್ಕು ರೆಸಿಸ್ಟೆನ್ಸ್ ಇರುತ್ತೆ, ಬಟ್ ಇಲ್ಲಿ ಇನ್ನೆರಡು ರೆಸಿಸ್ಟೆನ್ಸ್ ಬದಲು ವೈರ್ ಇರುತ್ತೆ. ಸೊ ವೈರ್ ಇಟ್ ಸೆಲ್ಫ್ ಆಕ್ಟ್ಸ್ ಆಸ್ ರೆಸಿಸ್ಟೆನ್ಸ್. ಸೊ ಇದು ಏನಕ್ಕಂದ್ರೆ R is directly proportional to L. ಸೊ ನಾವು ಲೆಂತ್ ಇನ್ಕ್ರೀಸ್ ಮಾಡಿದಂಗೆ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದೊಂದು ಕಾನ್ಸೆಪ್ಟ್ ಮೇಲೆ ಮೀಟರ್ ಬ್ರಿಡ್ಜ್ ನ ಯೂಸ್ ಮಾಡ್ತೀವಿ. ಅಂಡ್ ಮೀಟರ್ ಬ್ರಿಡ್ಜ್ ಇಸ್ ಯೂಸ್ ಟು ಫೈಂಡ್ ದ ಅನ್ನೋನ್ ರೆಸಿಸ್ಟೆನ್ಸ್. ಸೊ ನಾನು ಹೇಳಿದ್ದೆ ನಿಮ್ಗೆ ನಮ್ಗೆ ಯಾವ್ದಾದ್ರು ಒಂದು ಅನ್ನೋನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ, ಸೊ ಬೈ ಯೂಸಿಂಗ್ ಅ ನೋನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ವಿ ವಿಲ್ ಫೈಂಡ್ ಎ ಅನ್ನೋನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. ನೆಕ್ಸ್ಟ್ ವೆನ್ ದ ಗ್ಯಾಲ್ವನೋಮೀಟರ್. ಸೊ ಇದು ಸೆಟಪ್ ಹೇಗಂದ್ರೆ ಪಾಯಿಂಟ್ಸ್ ಇರುತ್ತೆ, 2 ಕಾಲಮ್ ಇರುತ್ತೆ ಇಲ್ಲಿ R ಮತ್ತೆ S. ಸೊ R ನಮಗೆ ರೆಸಿಸ್ಟೆನ್ಸ್ ಗೊತ್ತಿರುತ್ತೆ, ಬಟ್ S ರೆಸಿಸ್ಟೆನ್ಸ್ ಕಂಡುಹಿಡಬೇಕು. ಇಲ್ಲಿ 1 ಮೀಟರ್ದು ವೈರ್ ಇರುತ್ತೆ. ಸೊ ಇಟ್ ಇಸ್ ದಟ್ಸ್ ದೇರ್ಫೋರ್ ಇಟ್ ಇಸ್ ಕಾಲ್ಡ್ ಎಸ್ ಮೀಟರ್ ಬ್ರಿಡ್ಜ್. ಸೊ ಇದು ಲೆಂತ್ 1 ಮೀಟರ್ ವೈರ್. ಸೊ ಈ ಪಾಯಿಂಟ್ ಬಿ ಇಂದ ನಾನು ಗ್ಯಾಲ್ವನೋಮೀಟರ್ ಕನೆಕ್ಟ್ ಮಾಡ್ತೀನಿ, ಮತ್ತೆ ಗ್ಯಾಲ್ವನೋಮೀಟರ್ ಇಂದ ಜಾಕಿ ಅಂತ. ಸೊ ಜಾಕಿ ಏನಂದ್ರೆ ಒಂದು ಕಂಡಕ್ಟರ್, ಅದನ್ನ ಮೂವ್ ಮಾಡಬಹುದು, ಇದ್ರ ಮೇಲೆ ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡಬಹುದು. ಈ ವೈರ್ ಮೇಲೆ ಇಲ್ಲಿಂದ ಇಲ್ಲಿಗೆ ಜಾರಿಸ್ಕೋತಾ ಹೋಗ್ಬೋದು. ಸೊ ಈ ಪಾಯಿಂಟ್ ಅಲ್ಲಿ ಇಟ್ವಿ ಅಂದ್ರೆ ಲೆಫ್ಟ್ ಪ್ಲೇಸ್ L1, ಉಳಿದಿದ್ದು 100 - L1, ಯಾಕಂದ್ರೆ 100 ಸೆಂಟಿಮೀಟರ್ 1 ಮೀಟರ್ ಅಂದ್ರೆ ದೇರ್ಫೋರ್ 100 - L1. ಸೊ ಈ ಇದಕ್ಕೆ ಎಕ್ಸ್ಟರ್ನಲ್ ಸಪ್ಲೈ ಎಲ್ಲಿಂದ ಒಂದು EMF ಸೆಲ್, ಒಂದು ಬ್ಯಾಟರಿ ಸೆಲ್ ಇರುತ್ತೆ, ಮತ್ತೊಂದು ಕೀ ಏನಂದ್ರೆ ನಾನು ಅದನ್ನ ಪ್ರೆಸ್ ಮಾಡಿದ್ರೆ ಸೊ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ. ಕೀ ಅಲ್ಲಿ ಲಾಕ್ ತೆಗೆದ್ರೆ ಸೊ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ.
ನೆಕ್ಸ್ಟ್ when the galvanometer current is made zero by adjusting the jockey position. ಸೊ ಈ ಜಾಕಿನ ನಾವು ಮೂವ್ ಮಾಡ್ತಾ ಇರಬೇಕು ಈ ವೈರ್ ಮೇಲೆ. ಸೊ ಯಾವ ಪೊಸಿಷನ್ ಅಲ್ಲಿ ಈ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ನಲ್ಲಿ ಬರುತ್ತೋ ಅಂದ್ರೆ ಝೀರೋ ಡಿಫ್ಲೆಕ್ಷನ್ ಇರುತ್ತೋ, ಸೊ ಆ ಟೈಮ್ ಅಲ್ಲಿ ಏನಂದ್ರೆ ಝೀರೋ ಕರೆಂಟ್ ಇಸ್ ಪಾಸಿಂಗ್ ಥ್ರೂ ದಿಸ್ ಗ್ಯಾಲ್ವನೋಮೀಟರ್. ಆ ಕಂಡೀಷನ್ ಏನಂತ ಕರಿತೀವಿ ನಾವು ಬ್ಯಾಲೆನ್ಸ್ಡ್ ಕಂಡೀಷನ್. ಅಂದ್ರೆ ಈ ರೇಷಿಯೋ R/L1 which is equal to S/100 - L1. ಸೊ ದಿಸ್ ಸ್ಯಾಟಿಸ್ಫೈಸ್. ಈಗ ನಾವು ಇದು ನಮ್ಗೆ ಗೊತ್ತಿರೋ ವಿಷಯ. ಸೊ resistance is directly proportional to length, therefore R/S is equal to RAD/RDS, which is equal to R/S is equal to R into L1. so ಇಲ್ಲಿ R ಏನಂದ್ರೆ R is the resistance per unit centimeter, therefore R into L1, ಈ resistance per unit centimeter into this L1. so length ಮತ್ತೆ length dimension cancel ಆಗ್ಬಿಟ್ಟು ನಮಗೆ R ಅಷ್ಟೇ ಉಳಿಯುತ್ತೆ. therefore RL1/R into 100 - L1. so next R cancel ಆಗುತ್ತೆ, therefore R/S is equal to L1/100 - L1. ಸೊ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಮಾಡಿದ್ರೆ, ಸೊ ಸಿಂಪಲ್ ಪ್ರಾಬ್ಲಮ್. In a meter bridge, the null point is found at a distance of 33.7 cm from point A. If now a resistance of 12 ohm is connected in a parallel with S, the null point occurs at 51.9 cm. Then determine the values of R and S. So ಇಲ್ಲಿ ಏನ್ ಕೇಳೇನೆ, R ಮತ್ತೆ S ವ್ಯಾಲ್ಯೂ ನಾವು ಕಂಡುಹಿಡಬೇಕು. ನಮ್ಗೆ ಗೊತ್ತಿಲ್ಲ, R ವ್ಯಾಲ್ಯೂನು ಗೊತ್ತಿಲ್ಲ, S ವ್ಯಾಲ್ಯೂನು ಗೊತ್ತಿಲ್ಲ. ಬಟ್ ಡಿಫ್ಲೆಕ್ಷನ್ ನಲ್ ಪಾಯಿಂಟ್ ಎಲ್ಲಿ ಬರುತ್ತಂದ್ರೆ L1, that is L1 is equal to 33.7 cm from A ಅಂತ ಹೇಳಿದಾನೆ. ನೆಕ್ಸ್ಟ್ ಇನ್ನೊಂದು ಕೇಸ್ ಏನಾಗುತ್ತೆ, ನಾವು ಇನ್ನೊಂದು ಸೆಕೆಂಡ್ ರೆಸಿಸ್ಟೆನ್ಸ್ ಗೆ ನಾವು 12 ಓಮ್ ರೆಸಿಸ್ಟೆನ್ಸ್ ಮತ್ತೆ ಪ್ಯಾರಲ್ ಕನೆಕ್ಟ್ ಮಾಡ್ತೀವಿ. ಸೊ ಆ ಟೈಮ್ ಅಲ್ಲಿ ನಲ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ, 51.9 cm ನಲ್ ಪಾಯಿಂಟ್ ಬರುತ್ತೆ. ಈಗ ನಾವು R and S ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಫಾರ್ ದ ಫಸ್ಟ್ ಟೈಮ್ ಈ 12 ಓಮ್ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಬ್ಯಾಲೆನ್ಸಿಂಗ್ ಈಕ್ವೇಶನ್ ಹಾಕಿದ್ರೆ R/S is equal to length L1 ಬ್ಯಾಲೆನ್ಸಿಂಗ್ ಪಾಯಿಂಟ್ ಎಷ್ಟು 33.7 divided by 100 minus 33.7, that is 66.3. so after S is connected in parallel with 12 ohm resistance, so S will be is equal to S equivalent. ಯಾಕಂದ್ರೆ ಎರಡು ರೆಸಿಸ್ಟೆನ್ಸ್ ಪ್ಯಾರಲಲ್ ಆಗಿದೆ. S equivalent will be R1 R2 by R1 plus R2, that is 12 into S by S plus 12. hence the new balancing condition now gives. so ಹೊಸ ಬ್ಯಾಲೆನ್ಸಿಂಗ್ ಕಂಡೀಷನ್ ಏನಂದ್ರೆ ನೆಕ್ಸ್ಟ್ ಯಾವಾಗ null point, that is 51.9. so 51.9 divided by 100 minus 51.9, that is 48.1, which is equal to R/S equivalent. ಸೊ ನಾವು ಈಗ S equivalent ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಎಕ್ಸ್ಪ್ರೆಷನ್ ಸಿಗುತ್ತೆ. ಇದ್ರಲ್ಲಿ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ R/S ವ್ಯಾಲ್ಯೂ ನಮ್ಗೆ ಗೊತ್ತು 33.7 by 66.3. ಸೊ ಈ R/S ವ್ಯಾಲ್ಯೂ ಜಾಗದಲ್ಲಿ ನಾವು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾವು ಇಕ್ವೇಶನ್ ಸಾಲ್ವ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, S is equal to 13.5 ohms ಸಿಗುತ್ತೆ. ಸೊ therefore R/S by using this equation ನಾವು ಇದರಲ್ಲಿ ಮತ್ತೆ S ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ R ವ್ಯಾಲ್ಯೂ ಎಷ್ಟು ಸಿಗುತ್ತೆ ಅಂದ್ರೆ that is 6.86 ohms. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಪೊಟೆನ್ಶಿಯೋಮೀಟರ್. ಸೊ ಹೆಸರಲ್ಲೇ ಇದೆ. ಸೊ ಏನಂತಿದೆ ಪೊಟೆನ್ಶಿಯೋಮೀಟರ್ ಅಂತ. ಇಟ್ ಈಸ್ ದ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಯೂಸ್ ಟು ಫೈಂಡ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಇನ್ ಅ ಸರ್ಕ್ಯೂಟ್. ಸೊ ಯಾವುದೇ ಎರಡು ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ನಾವು ಕಂಡುಹಿಡಿಯೋಕೆ ಪೊಟೆನ್ಶಿಯೋಮೀಟರ್ ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅನ್ ಅಪ್ಲಿಕೇಶನ್ ಆಫ್ ಪೊಟೆನ್ಶಿಯೋಮೀಟರ್ ಟು ಕಂಪೇರ್ ಟು EMFs ಆಫ್ ದ ಸೆಲ್. ಸೊ ಈ ಪೊಟೆನ್ಶಿಯೋಮೀಟರ್ ಒಂದು ಅಪ್ಲಿಕೇಶನ್, ಎರಡು ಅಪ್ಲಿಕೇಶನ್ ಇದೆ ನಾವು ಕಲಿಯೋದಿಲ್ಲಿ. ಅದ್ರಲ್ಲಿ ಒಂದು ಅಪ್ಲಿಕೇಶನ್ ಅಂದ್ರೆ ಎರಡು ಸೆಲ್ಗಳ EMF ನ ಕಂಪೇರ್ ಮಾಡೋದು, ಯಾವ್ದು ಜಾಸ್ತಿ ಇದೆ ಯಾವ್ದು ಕಡಿಮೆ ಇದೆ ಅಂತ. ಸೊ ನಾವು when key E1 is closed, ಸೊ ಇದು ಸೇಮ್ ಸೆಟಪ್. ಇಲ್ಲಿ ಒಂದು ವೈರ್ ಇರುತ್ತೆ, ಬಟ್ ಇಲ್ಲಿ ಒಂದು ವೈರ್ ಇರಲ್ಲ, ಪ್ರಾಕ್ಟಿಕಲ್ ಆಗಿ ಉದ್ದ ವೈರ್ ಇರುತ್ತೆ. ಬಟ್ ಉದ್ದ ವೈರ್ ನಮಗೆ ತುಂಬಾ ಜಾಗ ತಗೊಳುತ್ತೆ, ಜಾಗ ತಿನ್ನುತ್ತೆ ಅಂತ ಏನ್ ಮಾಡ್ತಾರೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ಟು ಒಂದು ವೈರ್ ನ ಮಡಚ್ಬಿಟ್ಟು ಇಲ್ಲಿ ತರ್ತಾರೆ. ಹಿಂಗೆ ಹೀಗೆ 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 ಇರುತ್ತೆ. ಅಂದ್ರೆ ಒಂದು ವೈರ್ ಒಂದೊಂದು ಮೀಟರ್ ಇರುತ್ತೆ. ಸೊ 6 ಮೀಟರ್ ವೈರ್ ಇದ್ರೆ ನಾವು 6 ಸರ್ತಿ ಹೀಗೆ ತಿರುಗಿಸ್ತೀವಿ. ದಟ್ ಈಸ್ ಈಕ್ವಲ್ ಟು 6 ಮೀಟರ್ ವೈರ್. ಇಲ್ಲಿ ಇದು ಎಕ್ಸ್ಟರ್ನಲ್ ಫೀಡಿಂಗ್ ಸರ್ಕ್ಯೂಟ್. ಸೊ ಫೀಡಿಂಗ್ ಸರ್ಕ್ಯೂಟ್ ಅಲ್ಲಿ ಏನಿರುತ್ತೆ, ಒಂದು ಬ್ಯಾಟ್ರಿ ಇರುತ್ತೆ, ವೇರಿಯಬಲ್ ಬ್ಯಾಟ್ರಿ, EMF, ಮತ್ತೆ ಒಂದು ಕೀ ಇರುತ್ತೆ. ಸೊ ಈಗ ಒಂದು ಪಾಯಿಂಟ್ ಇಂದ ನಾವೇನ್ ಮಾಡ್ತೀವಿ, ಒಂದು EMF ಮತ್ತೆ ಒಂದು ಕೀ, ಇನ್ನೊಂದು ಪಾಯಿಂಟ್ ಇಂದ ಇನ್ನೊಂದು ಸೆಲ್ ಮತ್ತೊಂದು ಕೀ, ಎರಡೂ ಸೆಲ್ ಇಂದ ಒಂದು ಗ್ಯಾಲ್ವನೋಮೀಟರ್ ಥ್ರೂ ಜಾಕಿ. ಸೊ ಇದು ಈ ಪಾಯಿಂಟ್ ಮೇಲೆ ಟಚ್ ಆದ ಕೂಡಲೇ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. ಸೊ ದೆನ್ ದಿಸ್ ವಾಟ್ ಕರೆಂಟ್ ಸ್ಟಾರ್ಟ್ಸ್ ಫ್ಲೋ ಥ್ರೂ ಇನ್ ದಿಸ್ ಸರ್ಕ್ಯೂಟ್. ನೆಕ್ಸ್ಟ್ when key E1 is closed and E2 is open. ಸೊ ನೆಕ್ಸ್ಟ್ ಏನ ಕೇಸ್ ಅಂದ್ರೆ E1 is closed. ಸೊ ಇದನ್ನ ನಾನು ಕ್ಲೋಸ್ ಮಾಡ್ತೀನಿ, E2 ಓಪನ್ ಇರುತ್ತೆ. ಆ ಟೈಮ್ ಅಲ್ಲಿ ಕರೆಂಟ್ ಇದರಿಂದ ಅಷ್ಟೇ ಫ್ಲೋ ಆಗುತ್ತೆ, E2 ಇಂದ ಪಾಸ್ ಆಗಲ್ಲ. ನೌ ದ EMF is directly proportional to L1. ಹೇಗೆ ನಾವು ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L1 ಅಂತ ಲೆಂತ್ ಅಂತ ಹೇಳಿದ್ವು, ಅದೇ ರೀತಿ EMF is also proportional to L1. ಇದನ್ನ ನಾವು ಕಿರ್ಚಾಫ್ ಲಾಸ್ ನ ಯೂಸ್ ಮಾಡೋದ್ರಿಂದನೂ ಪ್ರೂವ್ ಮಾಡಬಹುದು. therefore ನೆಕ್ಸ್ಟ್ ನಾನು ಸೆಕೆಂಡ್ ಟೈಮ್ ಅಲ್ಲಿ E2 ಕೀ ಕ್ಲೋಸ್ ಮಾಡ್ಬಿಟ್ಟು E1 ಕೀ ಓಪನ್ ಮಾಡ್ತೀನಿ. ಆ ಟೈಮ್ ಅಲ್ಲಿ
E2 is directly proportional to L2. ಫಸ್ಟ್ ಟೈಮ್ ಅಲ್ಲಿ L1 ಬ್ಯಾಲೆನ್ಸಿಂಗ್ ಲೆಂತ್ ಇದ್ರೆ ಸೆಕೆಂಡ್ ಟೈಮ್ ಅಲ್ಲಿ L2 ಬ್ಯಾಲೆನ್ಸಿಂಗ್ ಲೆಂತ್. ಅದಕ್ಕೆ ಎರಡು ಬೇರೆ 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 ವ್ಯಾಲ್ಯೂಸ್ ಇರುತ್ತೆ. ಯಾಕಂದ್ರೆ EMFs ಸೇಮ್ ಇರಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ EMFs ಇರುತ್ತೆ. ಸೊ E1 ನಾವು ರೇಷಿಯೋ ತಗೊಂಡ್ರೆ E1 by E2 is equal to L1 by L2. ಇದರಿಂದ ನಾವು ಬೇಕಾದ್ರೆ ಎರಡು EMFs ನ ಕಂಪೇರ್ ಮಾಡ್ಬೋದು, ಅಥವಾ ಒನ್ EMF ಗೊತ್ತಿದ್ದು ಇನ್ನೊಂದು EMF ವ್ಯಾಲ್ಯೂ ಕಂಡುಹಿಡಿಯಬಹುದು. This simpler mechanism thus allows us to compare two EMFs of two sources. In practice, one cell is chosen as a standard cell, whose EMF is known to high degree of accuracy. The EMF of the other cell is easily calculated from the equation. So ನಾನು ಆಗಲೇ ಹೇಳಿದೆ, ಯಾವ್ದಾದ್ರೆ ನಮಗೆ ಒಂದ್ ಸೆಲ್ ವ್ಯಾಲ್ಯೂ ಹೈಲಿ ಅಕ್ಯುರೇಟ್ ಅಂದ್ರೆ ಪಕ್ಕಾ EMF ವ್ಯಾಲ್ಯೂ ಗೊತ್ತಿದ್ದು ಇನ್ನೊಂದು EMF ವ್ಯಾಲ್ಯೂ ಇನ್ನೊಂದ್ ಸೆಲ್ ನ EMF ವ್ಯಾಲ್ಯೂ ಕಂಡುಹಿಡಿಯೋಕೆ ಈ ಕಾನ್ಸೆಪ್ಟ್ ನ ನಾವು ಯೂಸ್ ಮಾಡಬಹುದು. ನೆಕ್ಸ್ಟ್ ಅಪ್ಲಿಕೇಶನ್ ಏನಂದ್ರೆ ಟು ಫೈಂಡ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್, ಸೆಲ್ ನ ಇಂಟರ್ನಲ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋಕೆ ಈ ಕಾನ್ಸೆಪ್ಟ್ ನ ಯೂಸ್ ಮಾಡಬಹುದು, ಪೊಟೆನ್ಶಿಯೋಮೀಟರ್. ಹೇಗಂದ್ರೆ ಸೇಮ್ ಕೇಸ್. ಈಗ ಇದರಲ್ಲಿ ಸೆಟಪ್ ಹೇಗಿರುತ್ತೆ, ಇದರಲ್ಲಿ ಒಂದೇ ಸೆಲ್ ಇರುತ್ತೆ, ಎರಡಿರಲ್ಲ. ಬಟ್ ಇದ್ರಾಗೆ ಪ್ಯಾರಲ್ ಆಗಿ ನಾವು ಒಂದು ವೇರಿಯಬಲ್ ರೆಸಿಸ್ಟೆನ್ಸ್ ಬಾಕ್ಸ್ ನ ಹಾಕ್ತೀವಿ. ಸೊ ವೇರಿಯಬಲ್ ರೆಸಿಸ್ಟೆನ್ಸ್ ಬಾಕ್ಸ್ ಏನಂದ್ರೆ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸ್. ನಾವು ರೆಸಿಸ್ಟೆನ್ಸ್ ನ ಚೇಂಜ್ ಮಾಡ್ತಾ ಇರಬಹುದು ವ್ಯಾಲ್ಯೂ. ಸೊ ರೆಸಿಸ್ಟೆನ್ಸ್ ಚೇಂಜ್ ಮಾಡೋದ್ರಿಂದ ಕರೆಂಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಈ ಸರ್ಕ್ಯೂಟ್ ಮುಖಾಂತರ. ಫಸ್ಟ್ ವೆನ್ ಕೀ ಕೆ ಇಸ್ ಓಪನ್. ಸೊ ಕೀ ಕೆ ನ ಓಪನ್ ಆಗಿಡ್ತೀವಿ. ಆ ಟೈಮಲ್ಲಿ ಏನು, ಇ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L1. ಏನಕ್ಕಂದ್ರೆ ಇದರಿಂದ ಪಾಸ್ ಆಗ್ತಿಲ್ಲ ಯಾವ್ದು ಕರೆಂಟ್, ಜಸ್ಟ್ ಇದರಿಂದ ಅಷ್ಟೇ ಇದೆ, ಈ ಸೆಲ್ ಇಂದ ಅಷ್ಟೇ ಪಾಸ್ ಆಗ್ತಿರೋದ್ರಿಂದ ಇಟ್ ಹ್ಯಾಸ್ ದ ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್, ಎಲ್ಲೂ ಡ್ರಾಪ್ ಇಲ್ಲ. ಸೊ EMF is directly proportional to length L1. Next, when key K is closed, so ನಾನು key ನ ಕ್ಲೋಸ್ ಮಾಡ್ತೀನಿ. That time there will be flow of current. ಯಾಕಂದ್ರೆ ಸರ್ಕ್ಯೂಟ್ ಕಂಪ್ಲೀಟ್ ಆಯ್ತು, then there will be flow of current. So therefore the potential across this cell is directly proportional to next balancing length, and that is L2. So E by V is equal to L1 by L2, since E is equal to E into capital R by R plus R. ಹೇಗಂದ್ರೆ ಕರೆಂಟ್ ಬೈ ಟೋಟಲ್ ರೆಸಿಸ್ಟೆನ್ಸ್, ಅಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಸೇರಿ ಕರೆಂಟ್ ಅಂದ್ರೆ ಏನು, EMF ಇಂಟು ದ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ R ಪ್ಲಸ್ ಸ್ಮಾಲ್ r. ಸೊ ನಾವ್ ಇದನ್ನ ಈ ಮೇಲಿನ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, E ಡಿವೈಡೆಡ್ ಬೈ ಈ ಇಕ್ವೇಶನ್ ಸಿಗುತ್ತೆ. ನಾವಿನ್ ಸಾಲ್ವ್ ಮಾಡಿದಾಗ R ಪ್ಲಸ್ ಸ್ಮಾಲ್ r ಬೈ ಕ್ಯಾಪಿಟಲ್ R ಇಸ್ ಈಕ್ವಲ್ ಟು L1 by L2. Therefore internal resistance, that is small r, is equal to R into L1 minus L2 by L2. Like this, internal resistance of a cell can be found. So next, the important point, potentiometer has an advantage that it does not draw any current from the voltage source being measured. So in the application ಕೇಳಬಹುದು, ಅಡ್ವಾಂಟೇಜ್ ಏನಕ್ಕೆ ಪೊಟೆನ್ಶಿಯೋಮೀಟರ್ ನಾವು ಯೂಸ್ ಮಾಡ್ತೀವಿ ಅಂದ್ರೆ ವೋಲ್ಟೇಜ್ ಸೋರ್ಸ್ ಇಂದ ಯಾವುದೇ ಕರೆಂಟ್ ನ ಡ್ರಾ ಮಾಡಲ್ಲ. ಯಾಕಂದ್ರೆ ಈಗ ಅಕಸ್ಮಾತ್ ನಾವೇನಾದ್ರೂ ಈ ವೋಲ್ಟೇಜ್ ಸೋರ್ಸ್ ಇಂದ ಕರೆಂಟ್, ಎಕ್ಸ್ಟ್ರಾ ಕರೆಂಟ್ ಡ್ರಾ ಆಯ್ತಂದ್ರೆ ತಗೊಂತಂದ್ರೆ, ಸೊ ಈ ವ್ಯಾಲ್ಯೂ ಕೂಡ ಚೇಂಜ್ ಆಗೋದಿರುತ್ತೆ. ಯಾಕಂದ್ರೆ ಕೆಲವೊಂದ್ಸರಿ ಈ ವ್ಯಾಲ್ಯೂ ತಗೊಳ್ಳೋದ್ರಿಂದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಡಿಮೆ ಆಗ್ಬೋದು ಅಥವಾ ಕರೆಂಟ್ ವ್ಯಾಲ್ಯೂ ಜಾಸ್ತಿ ಆಗ್ಬೋದು. ಸೊ ಈ ತರ ಪ್ರಾಬ್ಲಮ್ ಆಗುತ್ತೆ. ದೇರ್ಫೋರ್ ಇಟ್ ಡಸ್ ನಾಟ್ ಡ್ರಾ ಎನಿ ಕರೆಂಟ್ ಫ್ರಮ್ ದಿ ವೋಲ್ಟೇಜ್ ಸೋರ್ಸ್. ಸೊ ನೆಕ್ಸ್ಟ್ ಒಂದು ಟ್ರಿಕ್ಕಿ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಏನಂದ್ರೆ ರೆಸಿಸ್ಟರ್ಸ್ ನಾವು ಫೈನೈಟ್ ರೆಸಿಸ್ಟರ್ಸ್ ಅಂದ್ರೆ 2 ರೆಸಿಸ್ಟರ್ 3 ರೆಸಿಸ್ಟರ್ ಕಂಡುಹಿಡಿದ್ವಿ. ಸೊ ಬಟ್ ಈ ಕೇಸಲ್ಲಿ ಇನ್ಫೈನೈಟ್ ರೆಸಿಸ್ಟೆನ್ಸ್ ಲ್ಯಾಡರ್, ಇದೇ ತರ ಉದ್ದಕ್ಕೆ ಇನ್ಫೈನೈಟ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಈ ಟೈಮಲ್ಲಿ ರೆಸಿಸ್ಟರ್ಸ್ ಹೆಂಗ್ ಫೈಂಡ್ ಮಾಡೋದಂದ್ರೆ, ಇದು ಸಿಂಪಲ್ ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಟ್ರಿಕ್ಕಿ ಪ್ರಾಬ್ಲಮ್. ಇದು ಟ್ರಿಕ್ ಗೊತ್ತಾದ್ರೆ ಈಸಿಯಾಗಿ ಮಾಡ್ಬೋದು. ನಾನು ಈಗ ಏನ್ ಮಾಡ್ತೀನಿ, ಈಗ ನೋಡಿ ಈ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರೆ ಈ ಪ್ಯಾಟರ್ನ್ ಸೇಮ್ ಆಗಿ ರಿಪೀಟ್ ಆಗ್ತಾ ಇದೆ. ಸೊ ಆರ್ ಆರ್ ಇಲ್ಲೂ ಆರ್ ಇಲ್ಲೂ ಆರ್, ಇದೇ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ. ನಾನು ಫಸ್ಟ್ ಒಂದಷ್ಟೇ ಉಳಿಸ್ಕೊಂಡು ಉಳಿದಿದ್ದೇನ ಆರ್ ಡ್ಯಾಶ್ ಅಂತ ಕನ್ಸಿಡರ್ ಮಾಡ್ತೀನಿ. ఎందుకంದ್ರೆ ಸೇಮ್ ರಿಪೀಟ್ ಆಗ್ತದೆ. ಸೊ ದಟ್ ಈಸ್ ಆರ್ ಡ್ಯಾಶ್, ಸಮ್ ಆರ್ ಡ್ಯಾಶ್, ರ್ಯಾಂಡಮ್ ಆರ್ ಡ್ಯಾಶ್. ನೆಕ್ಸ್ಟ್ ಈಗ ಈ ಸರ್ಕ್ಯೂಟ್ ಬರೆದ್ರೆ ಸೇಮ್ ಈ ಸರ್ಕ್ಯೂಟ್ ಮತ್ತೆ ಈ ಆರ್ ಡ್ಯಾಶ್ ಬಂತು. ಸೊ ನಾವ್ ಇದು ಎರಡು ಪ್ಯಾರಲಲ್ ಆಗಿದೆ. ಸೊ 1 by R plus 1 by R dash which is equal to R dash by R plus R dash. ನೆಕ್ಸ್ಟ್ ಇದು ಸೀರೀಸ್ ಆಗಿದೆ. therefore R plus R dash by R plus R dash ಸಾಲ್ವ್ ಮಾಡಿದ್ರೆ R square plus 2R dash by R plus R dash. ನೆಕ್ಸ್ಟ್ ಕೇಸ್ ನಾ ಎಲ್ಲದನ್ನು ಈ ಪೂರ್ತಿನೂ ಆರ್ ಡ್ಯಾಶ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಏನಕ್ಕಂದ್ರೆ ಇನ್ಫಿನಿಟಿಗೆ ನಾವು ಎಷ್ಟು ಆಡ್ ಮಾಡಿದ್ರು ದಟ್ ಈಸ್ ಸ್ಟಿಲ್ ಇನ್ಫಿನಿಟಿ. ಸೊ ನಾನು ಈ ಆರ್ ಡ್ಯಾಶ್ ಅನ್ನೋದು ಇನ್ಫಿನಿಟಿ, ನಾನು ಎರಡನ್ನ ಆಡ್ ಮಾಡಿದ್ರು ದಟ್ ಈಸ್ ಸೇಮ್ ಇನ್ಫಿನಿಟಿ, ಏನು ಚೇಂಜ್ ಆಗಲ್ಲ. ಇನ್ಫಿನಿಟಿ ಇರುತ್ತೆ. therefore ಆರ್ ಡ್ಯಾಶ್ ಇಸ್ ಈಕ್ವಲ್ ಟು, ಯಾಕಂದ್ರೆ ಇದು ಆರ್ ಡ್ಯಾಶ್ ಬಟ್ ಇದನ್ನ ಆಡ್ ಮಾಡಿದ್ದು ಕೂಡ ವ್ಯಾಲ್ಯೂ ಆರ್ ಡ್ಯಾಶ್, ದಟ್ ಈಸ್ ಈ ವ್ಯಾಲ್ಯೂ. therefore I am equating R dash is equal to this value. So ನಾವು ಇದನ್ನ ಈಕ್ವೇಶನ್ ಆಗಿ ಸಾಲ್ವ್ ಮಾಡಿದ್ರೆ, ಇಫ್ ವಿ ಸಾಲ್ವ್ ಇಟ್ ಆಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್ ವಿ ವಿಲ್ ಫೈಂಡ್ ದಟ್
r dash is equal to r plus under root 5r square by 2. Next r dash minus root 5r square by 2. ಬಟ್ ಮೈನಸ್ ಏನಕ್ಕೆ ಆಗಲ್ಲ ಅಂದ್ರೆ, ಸೊ ಆರ್ ಇಸ್ ಮಿನಿಮಮ್ ಈ ಕೇಸಲ್ಲಿ. ಯಾಕಂದ್ರೆ ರೂಟ್ 5 ಟೈಮ್ಸ್ ಆರ್ ಇದೆ. ನಾನು ಆರ್ ಇಂದ ರೂಟ್ 5 ಟೈಮ್ಸ್ ಆರ್ ಸಪ್ರೇಟ್ ಮಾಡಿದ್ರೆ ದೇರ್ ವಿಲ್ ಬಿ ನೆಗೆಟಿವ್ ವ್ಯಾಲ್ಯೂ. ಸೊ ನೆಗೆಟಿವ್ ರೆಸಿಸ್ಟೆನ್ಸ್ ಅಂತ ಯಾವ್ದು ಎಕ್ಸಿಸ್ಟೆನ್ಸ್ ಇಲ್ಲ. ದೇರ್ ಫೋರ್ ಆರ್ ಇಸ್ ಈಕ್ವಲ್ ಟು ಅಂದ್ರೆ ಆರ್ ಡ್ಯಾಶ್. ಸೊ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ಆರ್ ಪ್ಲಸ್ ಅಂಡರ್ ರೂಟ್ 5r by 2. ಸೊ ನೀವೇನಾದ್ರೂ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇದನ್ನ ನೋಡಿದ್ರೆ ಡೈರೆಕ್ಟ್ ಟಿಕ್ ಹಾಕ್ಬೋದು, ಸಾಲ್ವ್ ಮಾಡೋದೇ ಬೇಕಿರಲ್ಲ. ಸೊ ಫ್ರೆಂಡ್ಸ್, ದಿಸ್ ಈಸ್ ಎಂಡ್ ಆಫ್ ಚಾಪ್ಟರ್ 3. ಥ್ಯಾಂಕ್ ಯು. ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಲೆಸನ್ ಸ್ಟಾರ್ಟ್ ಮಾಡೋಣ.